ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ರಿವ್ಯೂ ಮಾಡ್ತಿರೋದು ನಿನ್ನೆ ತಾನೇ ರಿಲೀಸ್ ಆಗಿರೋ ಜೂನಿಯರ್ ಎನ್ಟಿಆರ್ ಮತ್ತು ಪ್ರಶಾಂತ್ ನೀಲ್ ಅವರ ನೆಕ್ಸ್ಟ್ ಮೂವಿ ಡ್ರ್ಯಾಗನ್ ಗ್ಲಿಮ್ಸ್ ಬಗ್ಗೆ. ಸೊ ಹೇಗಿದೆ ಅಂತ ನೋಡೋಣ, ಲೆಟ್ಸ್ ಸಿ. ಓಕೆ, 11/6/2027. ತುಂಬ ದೂರ ಇದೆ ನೋಡಿ ಡ್ರ್ಯಾಗನ್. ಯಪ್ಪ ಏನಿದೆ ಗುರು, ಅಷ್ಟು ಕ್ಯಾನ್ವಾಸ್, ಅಷ್ಟು ಮೂವಿ ಬಡ್ಜೆಟ್ ಯಪ್ಪ. ಸೊ ಫಸ್ಟ್ ಆಫ್ ಆಲ್ ಪಾಸಿಟಿವ್ಸ್ ಬಗ್ಗೆ ನನಗೆ ಅನಿಸಿದ್ದು ಏನು ಅಂದರೆ ಈ ಮೂವಿದು, ಸೊ ವರ್ಲ್ಡ್ ಬಿಲ್ಡಿಂಗ್ ಅಂದರೆ ಪ್ರಶಾಂತ್ ಅಂದರೆ ವರ್ಲ್ಡ್ ಬಿಲ್ಡಿಂಗ್, ಎಷ್ಟು ಕ್ಯಾರೆಕ್ಟ್ರು, ಅದ್ರ ಸಬ್ ಕ್ಯಾರೆಕ್ಟರ್ ಎಷ್ಟು, ಯಪ್ಪ ಹೆಂಗೆ ಕಟ್ತಾರೋ ಇದೆಲ್ಲ ಗೊತ್ತಿಲ್ಲ, ಎಷ್ಟು ಕ್ಯಾರೆಕ್ಟ್ರು ಅದೆಲ್ಲ. ಆ್ಯಂಡ್ ಈ ಮೂವಿ ಎಷ್ಟು ಸತಿ ಪೋಸ್ಟ್ಪೋನ್ ಆಗಿದೆ ಗೊತ್ತಾ? ಸೊ 2027 11/6 ಅಂದರೆ ಇನ್ನೂ ಒಂದು ವರ್ಷದ ಮೇಲೆ. ಸೊ ಯಾಕೆ ಪೋಸ್ಟ್ಪೋನ್ ಆಗ್ತಿದ್ದಾರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಕ್ಯಾನ್ವಾಸು, ಅಷ್ಟು ಜನ ಆ್ಯಕ್ಟರ್ಸು ಯಪ್ಪ. ಆ್ಯಂಡ್ ನನಗೆ ಅದರಲ್ಲಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅನಿಲ್ ಕಪೂರ್ ಅವ್ರದ್ದು ಎಕ್ಸಾಕ್ಟ್ ಆಗಿದ್ದೀನಿ. ಸೊ ಅವ್ರು ಯಾವ ರೀತಿ ತುಂಬ ಒಳ್ಳೆ ಆ್ಯಕ್ಟ್ರು, ಹೇಗಿರುತ್ತೆ ಕಾಯೋಕ್ಕೆ ನೋಡೋಕ್ಕೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಅದು ರವಿ ಬಸರ್ ಅವ್ರ ಮ್ಯೂಸಿಕ್ಕು ರಿಪೀಟೇಟಿವ್ ಅನಿಸುತ್ತೆ, ಬಟ್ ಕೇಳ್ತಾ ಇಷ್ಟ ಆಗೇ ಆಗುತ್ತೆ, ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ಆ್ಯಂಡ್ ಬೋನ್ಗಳವ್ರ ಸಿನಿಮಾಗ್ರಫಿ ಮೆಚ್ಚಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲ ಮೂವಿಲೂ ಮಾಡಿದ್ರು. ಈಸಿ ಅಂಡರ್ ರೇಟೆಡ್ ಇದು ಇಷ್ಟರಲ್ಲಿ. ಎಲ್ಲರೂ ಬೇರೆ ಪ್ರಶಾಂತ್ ರವಿ ಬಸರ್ ಹೊಗಳಿದ್ರೆ ಬೋನ್ಗಳವ್ರಿಗೂ ಕ್ರೆಡಿಟ್ ಸಲ್ಲಬೇಕು ನನ್ನ ಪ್ರಕಾರ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂದರೆ ನೆಗೆಟಿವ್ಸ್ ಅದಲ್ಲ, ಬಟ್ ನನಗೇನೋ ಆ ಜೂನಿಯರ್ ಎನ್ಟಿಆರ್ ಅವ್ರ ಲುಕ್ಕು ಅಷ್ಟು ತುಂಬ ಲೀನಾಗಿ ಕಾಣಿಸ್ತಾರೆ, ಏನೋ ಅಷ್ಟು ಸ್ವ್ಯಾಗ್ ಅದೆಲ್ಲ ಮಿಸ್ ಅನ್ನಿಸ್ತು, ಏನೋ ಗೊತ್ತಿಲ್ಲ, ಮೂವಿಯಲ್ಲಿ ತಿದ್ಕೋಬೋದು ಅವರು, ಗೊತ್ತಿಲ್ಲ. ಆ್ಯಂಡ್ ಬ್ಯಾಕ್ ಡ್ರಾಪ್ ಬಗ್ಗೆ ಮಾತಾಡಬೇಕು, ಬ್ಯಾಕ್ ಡ್ರಾಪ್ ತುಂಬ ಚೆನ್ನಾಗಿ 1967 ಅಂತ ಹೇಳ್ತಾರೆ, 47 ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ OPM ಅದ್ರ ಬಗ್ಗೆ ವಾರ್ ಅದೆಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಪ್ರಶಾಂತ್ ಅವ್ರ ಮೂವಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬ್ಯಾಕ್ ಡ್ರಾಪ್. ಈಗ ಸಲಾರೇ ತೊಗೊಳ್ಳಿ, ಅದರಲ್ಲೂ ಅಷ್ಟೇ ಬ್ಯಾಕ್ ಡ್ರಾಪ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಈ KGF ತೊಗೊಳ್ಳಿ ಎಲ್ಲ 1947 ಆ ಟೈಮಲ್ಲೇ. ಸೊ ಕತೆ ಸ್ಟೋರಿ ಬಗ್ಗೆ ಚೆನ್ನಾಗಿದ್ದೇ ಇರುತ್ತೆ, ನನಗೇನೋ ಡೌಟೇ ಇಲ್ಲ. ಬಟ್ ತುಂಬ ಸೈಡ್ಸ್ ಫ್ಲ್ಯಾಶಸ್ ಎಲ್ಲ ನನ್ನ ಸಲಾರು KGF 2 ಎಲ್ಲ ಫ್ಲ್ಯಾಶಸ್ ಬಂದು ಹೋದಂಗೆ ಆಯಿತು. ಸೊ ರಿಪೀಟ್ ಅವ್ರದ್ದು ಇದು ಕಂಫರ್ಟ್ ಝೋನ್, ಏನು ಮಾಡೋಕ್ಕಾಗಲ್ಲ, ಬ್ಲ್ಯಾಕ್ ಶೇಡು, ಡಾರ್ಕ್ ಥೀಮ್ಸ್. ಸೊ ಅದು ಪ್ರಶಾಂತ್ ಕಂಫರ್ಟ್ ಝೋನು. ಸೊ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ನೆಗೆಟಿವ್ ಅನಿಸಿತ್ತು, ಅದು ಸ್ಟಾರ್ಟಿಂಗ್ ಬರೋ ಇಂದ ಮಾಡಿರೋ ವಿಡಿಯೋ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಸೊ ಮೂವಿಯಲ್ಲಿ ಆ ರೀತಿ ಇರೋಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಈ ಮೂವಿನೂ 2 ಪಾರ್ಟ್ಸಲ್ಲಿ ಬರ್ತಿದೆ. ಸೊ ಪಾರ್ಟ್ 1 ನೆಕ್ಸ್ಟ್ ಅಂದರೆ ಅದರ ನೆಕ್ಸ್ಟ್ ಪಾರ್ಟ್ ಯಾರೋ ಎಲ್ಲೋ ಕೇಳಿದೆ ನಾನು. ಸೊ 2 ಪಾರ್ಟ್ ಎಟ್ ಎ ಟೈಮ್ ಶೂಟಿಂಗ್ ಮಾಡ್ತಾರಂತೆ. ಸೊ ಅದಕ್ಕೆ ಲೇಟ್ ಆಗ್ತಿದೆ ಅಂದರು. ಸೊ 6 months ಗ್ಯಾಪಲ್ಲಿ ರಿಲೀಸ್ ಆಗುತ್ತೆ ಅಂದರು. ಐ ಆಮ್ ನಾಟ್ ಶೋರ್, ಲೆಟ್ಸ್ ಸಿ. ಆ್ಯಂಡ್ ನೀವು ಅಲ್ಲಿ ಒಂದು ಅಬ್ಸರ್ವ್ ಮಾಡಿದರೆ ಟ್ರೇಲರಲ್ಲಿ ಅಫ್ಘಾನ್ ಟ್ರೇಡಿಂಗ್ ಕಂಪ್ನಿ ಚೀಫ್ ಅದ ಜೂನಿಯರ್ ಎನ್ಟಿಆರ್ ತೋರಿಸಿರು, ಬಟ್ ಗೋಲ್ಡನ್ ಟ್ರೇಡಿಂಗ್ ಕಂಪ್ನಿ ಒಳಗೆ ಯಾರನ್ನು ತೋರಿಸಿಲ್ಲ. ಐ ಥಿಂಕ್ ಜೂನಿಯರ್ ಎನ್ಟಿಆರ್ ಡಬಲ್ ರೋಲ್ ಅನಿಸುತ್ತೆ, ಡಬಲ್ ಆ್ಯಕ್ಟಿಂಗ್ ಅಂತ, ನಾಟ್ ಶೋರ್. ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ ಏನಿದೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಇದು ಡ್ರ್ಯಾಗನ್, ಚೆನ್ನಾಗಿದೆಯೋ ಅಥವಾ KGF ಸಲಾರ್ ನೋಡಿದಂಗೆ ಆಯಿತೋ? ಸೊ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿ ಕನ್ನಡಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.